ನಂಬಿಕೆ ಇದೆ. ಅದರಿಂದ ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಕೇಳ್ತೀನಿ ನಾನು. ಕುಮಾರಸ್ವಾಮಿ ಅವರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ 2 ಬಾರಿ. ದೇವೇಗೌಡರೇ, ನೀವು ಮುಖ್ಯಮಂತ್ರಿ ಆಗಿದ್ರಿ. ಏನ್ ನಿಮ್ ಕೊಡುಗೆ ಏನು ಮಳವಳ್ಳಿಗೆ? ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮಳವಳ್ಳಿ? ಏನ್ ಕೊಡುಗೆ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ಏನ್ ಸುಮ್ಮನೆ ಓಟ್ ಹಾಕ್ಬೇಕಾ? ಏನಾದ್ರು ಕೆಲಸ ಮಾಡಿರ್ಬೇಕಲ್ಲ. ಬಿಜೆಪಿ ಅವರು ಏನ್ ಕೊಡುಗೆ? ವಾಟ್ ಇಸ್ ದರ್ ಕಾಂಟ್ರಿಬ್ಯೂಷನ್? ನಾನು ಹಿಂದೆ ಇದ್ದಾಗಲೂ ಕೂಡ ನರೇಂದ್ರ ಸ್ವಾಮಿ MLA ಆಗಿದ್ರು. ಅವರು ಹೇಳಿದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೆ ಮಳವಳ್ಳಿಗೆ. ಶಿವಣ್ಣ ಈ ಕ್ಷೇತ್ರದ ಮುಖಂಡರು, ಅವರು ಹೇಳಿದಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಕೊಟ್ಟಿದ್ದೆ. ಇವ್ರೇನ್ ಮಾಡಿದರು? ಬಿಜೆಪಿ ಅವ್ರು ಏನ್ ಮಾಡಿದರು? ಯಾಕೆ ಓಟ್ ಕೊಡಬೇಕು ಅವ್ರಿಗೆ? ಈ ನರೇಂದ್ರ ಇವರು ನಮ್ಮ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ, ಯಾರವ್ರ ಹೆಸರು? ಬರೀ ಸುಳ್ಳೇ ಹೇಳಲು ಬಿಜೆಪಿ. ಇನ್ನೊಂದು ಅದರ ಅನ್ವರ್ಥ ನಾಮ ಏನಪ್ಪಾ ಅಂದ್ರೆ ಸುಳ್ಳಿನ ಪಾರ್ಟಿ. ಇನ್ನೊಂದು ಅನ್ವರ್ಥ ನಾಮ ಸುಳ್ಳಿನ ಪಾರ್ಟಿ. ನಾನು ಅದಕ್ಕೆ ಹೇಳಿದೆ, ನಿನ್ನೆ ಮಂಗಳೂರಿನಲ್ಲಿ ಹೇಳಿದೆ, ಬಹುಶಃ ಸ್ವತಂತ್ರ ಭಾರತದಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳಿದಂತ ಪ್ರಧಾನಮಂತ್ರಿ ಇಲ್ಲಿವರೆಗೆ ಬಂದಿರಲಿಲ್ಲ. ಏನಾಯ್ತು? 15 ಲಕ್ಷ ನಿಮ್ಗೆಲ್ಲ ನಿಮ್ ಜೇಬ್ಗೆ ಹಾಕ್ಬಿಡ್ತೀವಿ ಅಂತಂದ್ರು ಕೊಟ್ರ? 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಕೊಟ್ರ? ರೈತರ ಆದಾಯವನ್ನು ದುಪ್ಪಟ್ಟು ಮಾಡ್ತೀವಿ ಅಂತಂದ್ರು ಮಾಡಿದ್ರ? ಅಚ್ಚೇ ದಿನ ಹೆಂಗೆ ಅಂತಂದ್ರು ಬಂತ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರು ಬಂತ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಬಂತ? ಆಯ್ತಾ? ಯತ್ನಾಳ್ ಹೇಳ್ತಾರೆ, ಟೋಪಿ ಹಾಕಿರೋರು, ಬುರ್ಕಾ ಹಾಕಿರೋರು ನಮ್ಮ ಆಫೀಸಿಗೆ ಬರಬೇಡಿ. ಆದ್ರೆ ನರೇಂದ್ರ ಮೋದಿ ಹೇಳ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಇವತ್ತು ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಶಕ್ತಿ ಯೋಜನೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ, ಇದು ಎಲ್ಲ ಜಾತಿಯವರು ಪಾಪ ಬಿಜೆಪಿಯವ್ರಿಗೂ ಕೊಡ್ತಾ ಇದ್ದೀವಿ ನಾವು. ಯಾವುದೇ ಧರ್ಮ ಜಾತಿ ಇದ್ದೇನೆ ಎಲ್ಲರಿಗೂ, ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ಎಲ್ಲ ಬಡವರಿಗೂ ಕೂಡ ಕೊಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿ ಎಲ್ಲರನ್ನು ಒಳಗೊಂಡ ಈ ದೇಶ ಎಲ್ಲರ ದೇಶ. 143 ಕೋಟಿ ಜನರ ದೇಶ, 7 ಕೋಟಿ ಕನ್ನಡಿಗರ ಕರ್ನಾಟಕ. ನಾವು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತಂದ್ರೆ ಆ ಬಿಜೆಪಿಯವರು, ಕೇಂದ್ರ ಸರ್ಕಾರದವರು ಏನು ಸುಳ್ಳು ಹೇಳ್ತಾರೆ ಅದನ್ನೇ ಇಲ್ಲಿ ರಿಪೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಈಗ ಕುಮಾರಸ್ವಾಮಿ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇದು ಕರ್ನಾಟಕ 7 ಕೋಟಿ ಕನ್ನಡಿಗರಿಗೆ ಅನ್ಯಾಯ ಆದರೆ ನಿಮಗೆಲ್ಲ ಅನ್ಯಾಯ ಆದಾಗಲ್ವಾ? ತೆರಿಗೆ ಕೇಳಬೇಕಾ ಬೇಡ? ನಾವು 100 ರೂಪಾಯಿ ತೆರಿಗೆ ಕೊಟ್ಟರೆ ಕೇಂದ್ರಕ್ಕೆ ನಮಗೆ ಬರೋದು, ವಾಪಸ್ ಬರೋದು ಅದು 3 ರೂಪಾಯಿ ಮಾತ್ರ. ಇದು ನ್ಯಾಯನೋ? 87 ರೂಪಾಯಿ ಕೇಂದ್ರ ಸರ್ಕಾರನೇ ಇಟ್ಕೊಳ್ತದೆ. 87 ರೂಪಾಯಿ. 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 3 ರೂಪಾಯಿ. ನಾವು 50 ರೂಪಾಯಿನಾದ್ರು ಕೊಡ್ರಿ ನಮಗೆ, ನೀವು 50 ರೂಪಾಯಿ ಇಟ್ಕೊಂಡ್ರಪ್ಪ. ಒಂದು ವರ್ಷಕ್ಕೆ 4,30,000 ಕೋಟಿ. ಈ ವರ್ಷ 23-24ಕ್ಕೆ ಮತ್ತಿಬೇಗೌಡ 4,30,30,000 ಕೋಟಿ ರೂಪಾಯಿ ತೆರಿಗೆ ವಸೂಲಾಗ್ತದೆ ಕರ್ನಾಟಕದಿಂದ.